KCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಆದೇಶ ಪತ್ರಕ್ಕೆ ಆಗ್ರಹ. ಜುಲೈ 20ರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಲೆಮಾರಿ ಸಮುದಾಯ ಧರಣಿ. ಓಂ ಪ್ರಕಾಶ್ ರೋಟಿ. ಅಲೆಮಾರಿ ಸಮುದಾಯಕ್ಕೆ ಭರವಸೆ. ಅಗತ್ಯ ಸೌಲಭ್ಯ ಕಲ್ಪಿಸಲು ಡಿಸಿಗೆ ಸಂಸದ್ ಸಾಗರ್ ಖಂಡ್ರೆ ಸೂಚನೆ. ಭವಿಷ್ಯ ಕಟ್ಟಲು ತಪಸ್ಸಿನಂತೆ ಓದಿ. ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯ ಕಿವಿಮಾತು. ಬೀದರ್ನಲ್ಲಿ ಆಹಾರ ಆಯೋಗದ ಸದಸ್ಯ ದಿಢೀರ್ ಭೇಟಿ. ರೇಷನ್, ಆಸ್ಪತ್ರೆ, ಹಾಸ್ಟೆಲ್ಗಳಲ್ಲಿ ಭಾರಿ ಅಕ್ರಮ ಪತ್ತೆ. ಸೂಕ್ತ ಕ್ರಮಕ್ಕೆ ನಿರ್ದೇಶನ. ಬೀದರ್ನಿಂದ ಚುನಾವಣಾ ಕಹಳೆ ಊದಿದ ವಿಐಪಿ ಪಕ್ಷ. ಸ್ಥಳೀಯ ಸಂಸ್ಥೆ ವಿಧಾನಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆ. ನಗರದ ಚೌಳಿ ಗ್ರಾಮದ ಸಮೀಪದ ಬಯಲು ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಸಮುದಾಯದ ಜನರಿಗೆ ವಸತಿ ಹಾಗೂ ಮೂಲಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಅಲೆಮಾರಿ ಸಮುದಾಯ ಹೋರಾಟ ಸಮಿತಿಯಿಂದ ಶನಿವಾರ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಸಮಿತಿಯ ಅಧ್ಯಕ್ಷ ಓಂ ಪ್ರಕಾಶ್ ರೋಟಿ ಮಾತನಾಡಿ, ರಸ್ತೆ ಬದಿಯಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿರುವ ಅಲೆಮಾರಿ ಕುಟುಂಬಗಳನ್ನು ಅಲ್ಲಿಂದ ತೆರವುಗೊಳಿಸಲು ಕಾರಣ ಕೈಗೊಳ್ಳಲು ಕೆಲಸ ಮಾಡುತ್ತಿವೆ ಎಂದು ಆರೋಪಿಸಿದರು. ಸುತ್ತಮುತ್ತ ಶ್ರೀಮಂತರು ಭವ್ಯ ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ವರ್ಷಗಳಿಂದ ವಾಸಿಸುತ್ತಿರುವ ಅಲೆಮಾರಿ ಸಮುದಾಯದ ಜನರಿಗೆ ಶಾಶ್ವತ ಮನೆ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಯಾವುದೇ ಮೂಲಸೌಕರ್ಯ ಕಲ್ಪಿಸಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲೆಮಾರಿ ಸಮುದಾಯ ಜನರಿಗೆ ಅದೇ ಸ್ಥಳದಲ್ಲಿ ವಾಸಿಸಲು ಅವಕಾಶ ನೀಡಿ ಯಾರಿಂದಲೂ ತೊಂದರೆ ಆಗದಂತೆ ಜಿಲ್ಲಾಡಳಿತ ತಾತ್ಕಾಲಿಕ ವಸತಿ ಆದೇಶ ಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಜಾಗ ಇಲ್ಲ, ಓಡ್ಸಾಕ್ಲತ್ತಾರ. ನಮಗೆ ಜಾಗನೇ ಇಲ್ಲ. ಸಂಡಾಸ್ ಹೋಗಿದ್ರೆ ಬಿ ಇಲ್ಲೇ ಪೊಲೀಸರು ಬಿ ಓಡ್ಸಾಕ್ಲತ್ತಾರ. ಮಂದಿ ಅದ್ರಿ ಈಗ ಅವ್ರು ಬಿ ಓಡ್ಸಾಕಲ್ಲ, ಇವ್ರು ಬಿ ಓಡ್ಸಾಕ್ಯಾರ. ಈಗ ನೋಡಿದಿಲ್ಲ ಎಲ್ಲರ ಮುಂದಿಗೆ ಪೊಲೀಸವ್ರಿ ಈಸ್ ಮಂದಿಗನೇ ನೂಕ್ ಹಾಕ್ಲಾಕ್ತಾರ, ದಬ್ಬ ಹಾಕ್ಲತ್ತಾರ. ಪೊಲೀಸವ್ರಿ ಹೊಡಿಲಕ್ಕ ಬರ್ಲತ್ತಾರ. ಗಂಡಸರು ಬಿ ತೆಳಗೆ ಬಿತ್ತೋಗ್ಯಾರ. 4-3 ಮಂದಿ ಬಿತ್ತಾರ. ಮತ್ತು ಪಾರ್ಗಳು ಬಿ ಇಬ್ಬರು ಪಾರ್ಗಳು ಬಿ ತೆಳಗೆ ಬಿತ್ತಾರ. ಕ್ಯಾಮ್ರಾ ತೊಗೊಂಡಿಲ್ಲ. ನಾವು ಕ್ಯಾಮ್ರಾ ತೊಗೊಂಡ್ರೆ ಪೊಲೀಸವ್ರು ಬಿ ಚಂದಿತ್ತು ಕರೆ ಹೋಗ್ಲಿ. ಈಗ ನಮ್ಗೆ ಜಾಗ ಇಲ್ಲ. ಜಾಗ ಸಲ ಬಂದಿದ್ದೆವು, ನಾವು ಕುಂತಿದ್ದೆವು. ನಾವು ಹೋಗಿ ಕರಜೆ ಬರಲಿ, ನಾವು ಜೋಪಡಿ ಹಾಕೊಂಡು ಇರ್ತೇವೆ. ಈಗ 30-25 ವರ್ಷ ಆಯಿತು. ಅಲ್ಲಿ ಇದ್ದ ಕಸ ನನಗೆ ಆಗಲ್ಲ ಅಂತದ. ನಮ್ಗೆ ಏಕಿ ಹೋಗ್ಲಕ್ಕ, ಬಾತ್ರೂಮ್ ಹೋಗ್ಲಕ್ಕ ಎಲ್ಲ ನನಗೆ ತುಪ್ಪಲ್ಲಿ ಆಗ್ಯದ, ತರಸಾಗ್ಯದ. ಈಗ ಕಿತ್ತಾಕ್ಲತ್ರ ಜೋಪಡಿ 4-3 ದಿನದಾಗ ಈ ಮಳೆಗ ಚಳಿಯಾಗ ಎಲ್ಲಿರ್ಬೇಕು, ಎಲ್ಲಿಗೆ ಹೋಗಿಬೇಕು. ನಾವು ಹೋಗ್ತೇವೆ, ನಾವು ಜಾಗ ಮೇಲೆ ಇಳ್ತೇವೆ, ನಾವು ಜೋಪಡಿ ಹಾಕ್ತೇವೆ. ನಾವು ಯಾರು ಭೀ ಸಾಫ್ ಮಾಡ್ಕೋತೇವೆ. ನನಗೆ ಮನೆ ಇರಲ್ರೆ ಭೀ ನಾವು ಜೋಪಡಿ ಹಾಕೊಂಡು ಇರ್ತೇವೆ. ನಮ್ಮ ಹೆಸರು ಕುಸ್ಲಮ್ಮ. ಚೌಳಿ ಕಮಾನ್ ಹತ್ತಿರ 30 ವರ್ಷಗಳಿಂದ ಬೀದಿ ಬದಿ ಬದುಕತಕ್ಕಂಥ ಜನ ಇವರು. ಈ ಸಮುದಾಯದ ಇದು ಪರಿಶಿಷ್ಟ ಜಾತಿ ಸೇರಿದಂಥ ಕೊರವ, ಮಾಂಗರವಾಡಿ ಮತ್ತು ಸಿಂಧೋಲ್ ಜನಾಂಗ 60 ಮನೆಗಳಿವೆ ಇಲ್ಲಿ. ಇವತ್ತು ಈಗಾಗಲೇ ಅವರಿಗೆ ಅಲ್ಲಿ ಸುತ್ತಮುತ್ತ ಶ್ರೀಮಂತರು, ದೊಡ್ಡ ದೊಡ್ಡ ಮನೆಗಳಾಗಿವೆ. ಇವರು ಶಿಕಾರ್ ಹೊಡೆದು ಬದುಕಂಥ ಜನ ಇವರು. ಪ್ರಾಣಿ ಪಕ್ಷಿ ತಿನ್ನಂಥ ಜನ ಇವರು. ಅಲ್ಲಿ ಅಸ್ವಚ್ಛತೆ ಆಗ್ತಾ ಇದೆ. ಅದಕ್ಕೆ ಅವರು ಶೌಚಾಲಯಕ್ಕೆ ಮೂಲ ಸೌಕರ್ಯಕ್ಕೆ ಶೌಚಾಲಯ ಇಲ್ಲ, ಶುದ್ಧ ಕುಡಿಯುವ ನೀರಿಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಸುತ್ತಮುತ್ತ ನಸ್ಕಿನ ಬಂದು ಜನ ಕಲ್ಲು ಹೊಡಿತಾ ಇದ್ದಾರೆ. ಅದಕ್ಕೆ ನಮಗೆ ತಾತ್ಕಾಲಿಕವಾಗಿ ಸರ್ವೆ ನಂಬರ್ 45 ಭಾಗ ಕಾರ್ಯದಲ್ಲಿ ನೆಲ ಸಮತೋಲನ ಮಾಡಿಕೊಡ್ರಿ. ನಾವೇ ಗುಡಿಸಲು ಹಾಕೊಂಡು ಅಲ್ಲಿ ಬದುಕ್ತೀವಿ. ನಿಮ್ಮ ಸರ್ಕಾರ ದುಡ್ಡು ಯಾವಾಗ ಬರ್ತಾವಾಗ ಮನೆ ಕಟ್ಕೊಡ್ರಿ ಅಂತೇಳಿ ನಾವು ಬೇಡಿಕೆ ಇಟ್ಕೊಂಡಿದ್ವಿ. ಅಲ್ಲಿ ಸುತ್ತಮುತ್ತ ಜನ ಹೊಡಿತಾ ಇದ್ದಾರೆ. ಅದು ದಿನನಿತ್ಯ ಅವರು ಅಲ್ಲಿ ತಾಪತ್ರೆ ತಾಳಾರದೆ ಇವತ್ತು ನಾವೆಂದ ಅಲ್ಲಿ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ಅದೇ ಈಗ 20ರಿಂದ 23ರವರೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮ್ಗೆ ಆದೇಶ ಪತ್ರ ಕೊಡುವವರೆಗೂ ನಾವು ಅಲ್ಲಿ ಸ್ಟ್ರೈಕ್ ಇದೆ. ನಮ್ಗೆ ಸೋಮವಾರದಿಂದ. ಓಂ ಪ್ರಕಾಶ್ ರೊಟ್ಟೆ, ಅಲೆಮಾರಿ ಸಮುದಾಯದ ಹೋರಾಟದ ಸಮಿತಿ ಅಧ್ಯಕ್ಷ. 30 ವರ್ಷ ಆಯಿತು. ನನಗೆ ಭಾಳ ತಕ್ಲೀಫ್ ಅದ. ಭಾಳ ಕಣ್ಣೀರ್ಲಿಂದ ನಾವು ಹೊರಗೆ ಇದ್ದಿದ್ದೇವಪ್ಪ. ಮನೆ ಇಲ್ಲ, ಏನಿಲ್ಲ, ಜಾಗ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ. ಏನು ವನವಾಸಿ ವನವಾಸಿ ಸರ್ಕಾರ ಮಾಡಿದ್ಯಾ? ಈ ವನವಾಸ ನೋಡಿ ನೋಡ್ಬ್ಯಾರ್ದು ಅಂತವ್ರು ಸರ್ಕಾರ ಬಿಯಾ ನೋಡ್ಬ್ಯಾರ್ದು. ನಮ್ಮ ಕತಿ, ನಮ್ಮ ವನವಾಸಿ, ನಮ್ಮ ತಕ್ಲೀಫು. ನಮ್ಗೆ ನೀರಿಲ್ಲ, ಲೈಟ್ ಇಲ್ಲ, ನಮ್ಗೆ ಇರ್ಲಕ್ಕ ಒಂದು ಕೀಡ್ ಜಾಗ ಇಲ್ಲ. ಜಾಗದೇ ತೋಲ್ ವನವಾಸದ 30 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿಗೆ ಎಬ್ಸ್ರಂತಾರಪ್ಪ. ನನ್ಗೆ ಭಾಳ ಕಷ್ಟದಿಂದ ಇದ್ದಿದೆ ನನಗಪ್ಪ. ಎತ್ತರ ಕಳ್ತಕ್ಕ ನೋಡಿಲತ್ತರ. ಸಂಡಾಸ್ಗೆ ಹೋದ್ರೆ ಬಿ ಮುಚ್ಚು ಬರ್ಲತ್ತರ. ಓಡೋಡಿ ಬರ್ಬೇಕು ನಾವು. ಹಿಂಗೆ ಆ ಸಂಡಾಸ್ಗೆ ಹೋದ್ರೆ ಬಿ ಏಕಿಗೆ ಹೋದ್ರೆ ಬಿ ಹ್ಯಾಂಗೆ ಹೋಗ್ಬೇಕು ದೇವ್ರೇ, ಹ್ಯಾಂಗೆ ಹೋಗ್ಬೇಕು ದೇವ್ರೇ, ನಮ್ಗೆ ಇಕ್ಕಿದ್ರ ನೀನೇ ಇದ್ದಿ ದೇವ್ರಂತ ದೇವ್ರಿಗೆ ಬೆಳ್ಕೋಬೇಕು ನಾವು. ವನವಾಸ ಭಾಳ ಅದ. ಅವ್ರು ಬಂದ್ರಂದ್ರೆ ಓಡಿ ಬರ್ತಾರ ಕಲ್ ತಕೊಂಡು ಮುಚ್ಚು ಬರ್ಬೇಕು. ಹಿಂಗೆ
ನಮ್ಗೆ ಭಾಳ ತಕ್ಲೀಫ್ ಇದೆಯಪ್ಪ. ಅದಿಟ್ಟು ಭಾಳ ಕರಂಜಿ ಜಾಗ ಕುಡಿದ್ರೆ ನಾವು ಅಲ್ಲೇ ಇರ್ತೇವಪ್ಪ, ನಾವು ಅಲ್ಲೇ ಇರ್ತೇವೆ. ಮಕ್ಕಳಿಗೆ ತಕೊಂಡು ಜೋಪಡಿ ಹಾಕೊಂಡು ನಿಮ್ಮ ಸರ್ಕಾರ ಮಂದಿ ಮನೆ ಕಟ್ಟಲೋದ್ರ ಇಲ್ಲ, ಜಾಗ ಕುಡಿದ್ರೆ ಸಾಕಾಯ್ತು. ನಾವು ಜೋಪಡಿ ಹಾಕೊಂಡು ಸತ್ತೋಯ್ತೀವಿ, ಅಲ್ಲೇ ಇರ್ತೇವೆ. ನಾನು ಭಾಳ ಕರಂಜಿದಾಗ ನನಗೆ ಅಲ್ಲೇ ಕುಡಿಬೇಕಪ್ಪ. ನನ್ನ ಹೆಸರು ರಾಮಂಗದ. ಶಾಶ್ವತ ವಸತಿ ಇಲ್ಲದೆ ರಸ್ತೆ ಬದಿಯಲ್ಲಿ ಗುಡಿಸಲು ಹಾಕಿಕೊಂಡು ಬದುಕುತ್ತಿರುವ ಅಲೆಮಾರಿ ಸಮುದಾಯದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿರುವ ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಅಗತ್ಯ ಮೂಲಸೌಕರ್ಯಗಳನ್ನು ತಕ್ಷಣ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಶನಿವಾರ ಜಿಲ್ಲಾ ಪಂಚಾಯತ್ನಲ್ಲಿ ಸಭೆ ನಡೆಸುತ್ತಿದ್ದ ಅವರು ಮನವಿ ಪತ್ರ ಸ್ವೀಕರಿಸಿ ಮಾಧ್ಯಮದೊಂದಿಗೆ ಮಾತನಾಡಿ ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ದೀಪ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ತುರ್ತಾಗಿ ಒದಗಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದರು. ಸರ್ಕಾರದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಗಳು ಅತಿಕ್ರಮಣ ಮಾಡುವುದು ಅಥವಾ ತಂತಿ ಬೇಲಿ ಹಾಕುವುದು ಕಾನೂನು ಬಾಹಿರ. ಇಂತಹ ಕ್ರಮಗಳಿಗೆ ಅವಕಾಶ ನೀಡುವುದು ಎಂದು ಅವರು ಎಚ್ಚರಿಕೆ ನೀಡಿದರು. ಅಲೆಮಾರಿ ಸಮುದಾಯದ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಅವರು ವಾಸಿಸುವ ಪ್ರದೇಶದಲ್ಲಿ ಪ್ರತಿದಿನ ಪೊಲೀಸ್ ಗಸ್ತು ನಡೆಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದರು. ಈ ಸಮುದಾಯದ ಸಮಸ್ಯೆ ಮೊದಲು ಬಾರಿಗೆ ತಮ್ಮ ಗಮನಕ್ಕೆ ಬಂದಿದ್ದು ಶಾಶ್ವತ ವಸತಿ ಕಲ್ಪಿಸುವವರೆಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದಾಗಿ ಸಂಸದ್ ಸಾಗರ್ ಖಂಡ್ರೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊಡ್ತೀನಿ ಅಂದಿದ್ರು, ಯಾವುದೇ ಕೂಡ ಆಗಿಲ್ಲ. ಒಂದು ಮೂಲಭೂತ ಹಕ್ಕನ್ನು ಕೊಡದೇ ಇರೋ ವ್ಯವಸ್ಥೆಯಲ್ಲಿ ಇವತ್ತಿದ್ದಾರೆ. ಅಂದರೆ ಸ್ವತಂತ್ರ ಬಂದು 8 ದಶಕಗಾದ್ರೆ ಈ ರೀತಿ ಪರಿಸ್ಥಿತಿ ಯಾಕೆ ಅವ್ರಿಗೆ ಬದುಕ್ತಾ ಇದ್ರು ಅಂತ ಬಂದರೆ ಇನ್ನೂ ಸಮಸ್ಯೆ ಆಗುತ್ತೆ. ಹಾವು ಚೋಳ ಎಲ್ಲ ಮನೆಯಲ್ಲಿ ಬರುತ್ತೆ. ಇಲ್ಲ, ಇದು ಈ ಸ್ಪೆಸಿಫಿಕ್ ಇದ್ರ ಬಗ್ಗೆ ಮೊದಲನೇ ಬಾರಿಗೆ ನನಗೆ ಗಮನಕ್ಕೆ ಬಂದಿದೆ. ಇದಕ್ಕೆ ನಾನು ಈಗಾಗಲೇ DC ಅವ್ರಿಗೆ ಕೂಡ ಹೇಳಿದ್ದೀನಿ, ಬೇಗ ತಾತ್ಕಾಲಿಕವಾಗಿ ಎಷ್ಟಾಯಿತು ಅಷ್ಟು ಏನೇನು ನೀರಿನ ವ್ಯವಸ್ಥೆ ಇರ್ಬೋದು, ಕರೆಂಟಿನ ಲೈಟಿನ ವ್ಯವಸ್ಥೆ ಇರ್ಬೋದು, ಎಲ್ಲನೇ ಬೇಗ ಡೆಡ್ಲೈನ್ ಅಂತೆಲ್ಲ ಎಷ್ಟು ಬೇಕಿತ್ತು ಎಷ್ಟು ಬೇಗ ಅಲ್ಲ. ಈಗಿರೋ ಅಲ್ಲಿ ಜಾಗದಲ್ಲಿ ಫೆನ್ಸಿಂಗ್ ಹಾಕಿದಾರಂತ ಸರ್, ಅವರು ಪ್ರೈವೇಟ್ ಲ್ಯಾಂಡ್ ಅಂತ ಅವ್ರಿಗೆ ಎಬ್ಬಿಸ್ತಾ ಇದಾರಂತ. ಅವ್ರಿಗೆ ತಾತ್ಕಾಲಿಕ ಆಗೋವರೆಗೂ ವೇಸ್ಟ್ ಮಾಡಕ್ಕೆ ಈಗ ಸರ್ಕಾರಿ ಜಮೀನು ಯಾರು ಬಂದು ಪ್ರೈವೇಟ್ದವರು ಫೆನ್ಸಿಂಗ್ ಹಾಕೋ ಪ್ರಶ್ನೆ ಬರಲ್ಲ. ಅದಕ್ಕಾಗಿನೇ ನಾನು ಹೇಳಿದ್ದೀನಿ ನಮ್ಮ ASP ಅವರಿಗೆ, ಈ ಥರ ಇತ್ತು ಅಂತ ನೀವು ಇವತ್ತೇ ಒಂದ್ಸಲ ವಿಸಿಟ್ ಮಾಡಿ ಪೆಟ್ರೋಲ್ ಗಾಡಿ ರೆಗ್ಯುಲರ್ಲಿ ಓಡಾಡಿಸಿ ಅವ್ರಿಗೆ ರಕ್ಷಣೆ ಕೊಡೋ ಒಂದು ವ್ಯವಸ್ಥೆ ಕೂಡ ಮಾಡಂತಂದಿನಿ. ತಾತ್ಕಾಲಿಕವಾಗಿ ಅವ್ರಿಗೆ ಇರೋಕ್ಕೆ ಏನೇನು ಬೇಕು ಅದನ್ನು ಕೂಡ DC ಅವ್ರಿಗೆ ಹೇಳಿದ್ದೀನಿ, ಅವರು ಕೂಡ ಮಾಡಿಸ್ಕೊಡ್ತಾರೆ. ಜಾಗ ಸಾಫ್ ಮಾಡಿಸಿ ನಮ್ಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಸುತ್ತಮುತ್ತ ದೊಡ್ಡ ಬಿಲ್ಡಿಂಗ್ ಎಲ್ಲರಿಗೂ ಅನಾನುಕೂಲ ಆಗಿದೆ. ಯಾಕಂದ್ರೆ ಮಕ್ಕಳೆಲ್ಲ ಸಣ್ಣವರು, ಅವ್ರು ಸಂಡಾಸ್ ಮಾಡೋದು ನಗರದ ಡಾಕ್ಟರ್ ಚನ್ನಬಸವ ಪಟದೇವರ ರಂಗಮಂದಿರದಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಭವಿಷ್ಯದ ದಾರಿ ಯೋಜನೆಯಡಿ ನಡೆದ ಒಂದು ದಿನದ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ SSLC ಮತ್ತು PUC ವಿದ್ಯಾರ್ಥಿಗಳು ವರ್ತಮಾನದ ಶಿಕ್ಷಣದತ್ತ ತಪಸ್ಸಿನಂತೆ ಗಮನ ಹರಿಸದಿದ್ದರೆ ಭವಿಷ್ಯ ಉಜ್ವಲವಾಗದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಅಡಿವೇಶ್ ಇಟಗಿ ಮೊಬೈಲ್ನಿಂದ ದೂರವಿದ್ದು ಪ್ರತಿಭೆ ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಅಕಾಡೆಮಿ ಕಾರ್ಯದರ್ಶಿ VS ಪಾಟೀಲ್ ಮೊಬೈಲ್ನ ಸದ್ಬಳಕೆ ಕುರಿತು ಜಾಗೃತಿ ಮೂಡಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಪರೀಕ್ಷೆಯಲ್ಲಿ ಸೋಲು ಕಂಡರೂ ಆತ್ಮಹತ್ಯೆ ಅಂತ ಕೃತ್ಯಗಳಿಗೆ ಮುಂದಾಗದೆ ಧೈರ್ಯದಿಂದ ಬದುಕಿನಲ್ಲಿ ಮುಂದೆ ಸಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ತಜ್ಞರು, ಅಧಿಕಾರಿಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯ ಮಾರುತಿ ದೊಡ್ಡಲಿಂಗಣ್ಣ ಅವರು ಜಿಲ್ಲೆಯ ರೇಷನ್ ಅಂಗಡಿಗಳು, ಸರ್ಕಾರಿ ಆಸ್ಪತ್ರೆಗಳು, ವಿದ್ಯಾರ್ಥಿ ನಿಲಯಗಳು ಹಾಗೂ ಪೆಟ್ರೋಲ್ ಬಂಕ್ಗಳಿಗೆ ಸರಣಿ ಆಕಸ್ಮಿಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಪಡಿತರ ಧಾನ್ಯ ವಿತರಣೆಯಲ್ಲಿ ಭಾರಿ ವ್ಯತ್ಯಾಸ, ಜಿಲ್ಲಾ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಟೆಂಡರನ್ನೇ ಮುಂದುವರಿಸಿ ಲಕ್ಷಾಂತರ ರೂಪಾಯಿ ಪಾವತಿ ಮಾಡಿರುವುದು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಕಳಪೆ ಆಹಾರ ಮತ್ತು ಕಡಿಮೆ ಪ್ರಮಾಣದಲ್ಲಿ ದಿನಸಿ ಪೂರೈಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಸಗಟು ಪಡಿತರ ಮಳಿಗೆಯಲ್ಲಿ ಅಕ್ಕಿ ಮತ್ತು ಜೋಳದ ದಾಸ್ತಾನಿನಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ಸಂಬಂಧಪಟ್ಟವರ ವಿರುದ್ಧ ಪೊಲೀಸ್ ದೂರು ದಾಖಲಿಸಲು ಸೂಚಿಸಲಾಗಿದೆ.
ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊಸ ಟೆಂಡರ್ ಕರೆಯದೆ ಹಳೆಯ ಟೆಂಡರ್ ಆಧಾರದ ಮೇಲೆ ತಿಂಗಳಿಗೆ 12 ರಿಂದ 13 ಲಕ್ಷ ಪಾವತಿಸುತ್ತಿರುವ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದ ಆಯೋಗದ ಸದಸ್ಯರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಕಡಿಮೆ ಪ್ರಮಾಣದ ಆಹಾರ ಪೂರೈಕೆ, ಅಶುಚಿತ್ವ ಹಾಗೂ ತೂಕದಲ್ಲಿ ವಂಚನೆ ಪತ್ತೆಯಾಗಿದ್ದು, ಸಂಬಂಧಿಸಿದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ನಿರ್ದೇಶನ ನೀಡಲಾಗಿದೆ. ಇದೇ ವೇಳೆ ಬಸವ ಕಲ್ಯಾಣ್ ಪೆಟ್ರೋಲ್ ಬಂಕ್ನಲ್ಲಿ ಕುಡಿಯುವ ನೀರು, ಶೌಚಾಲಯ ಹಾಗೂ ಗಾಳಿ ತುಂಬುವ ಉಚಿತ ಸೌಲಭ್ಯಗಳ ಕೊರತೆಯೂ ಕಂಡುಬಂದಿದ್ದು, ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಬೀದರ್ ನಗರದಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ವಿಐಪಿ ತನ್ನ ಸಂಘಟನೆಗೆ ಹೊಸ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಮಹತ್ವದ ಸಭೆ ನಡೆಸಿತ್ತು. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವ ಕುರಿತು ನಾಯಕರು ಚರ್ಚೆ ನಡೆಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಗೆ ವಿಐಪಿ ಪಕ್ಷದ ರಾಷ್ಟ್ರಾಧ್ಯಕ್ಷ ಮುಖೇಶ್ ಸಹಾನಿ ಮಾರ್ಗದರ್ಶನ ನೀಡಿದರು. ಕರ್ನಾಟಕ ರಾಜ್ಯಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯಾದ್ಯಂತ ಪಕ್ಷದ ಸಂಘಟನೆ ವಿಸ್ತರಣೆ, ಹೊಸ ಕಾರ್ಯಕರ್ತರ ಸೇರ್ಪಡೆ ಹಾಗೂ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಿತು. ಸಭೆಯಲ್ಲಿ ಜನಪರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವುದು, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಪಕ್ಷದ ನೆಲೆಯನ್ನು ವಿಸ್ತರಿಸುವುದು ಮತ್ತು ಮುಂಬರುವ ಚುನಾವಣೆಯಲ್ಲಿ ಪರಿಣಾಮಕಾರಿ ಪಾತ್ರ ವಹಿಸುವ ಕಾರ್ಯತಂತ್ರ ಕುರಿತು ಮುಖಂಡರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸಭೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ವಿಐಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಿ ರಾಜ್ಯ ರಾಜಕೀಯದಲ್ಲಿ ಬಲಿಷ್ಠ ಪಾರ್ಯಾಣ ಶಕ್ತಿಯಾಗಿ ಬೆಳೆಸುವ ಸಂಕಲ್ಪವನ್ನು ನಾಯಕರು ವ್ಯಕ್ತಪಡಿಸಿದರು. ಮುಂಬರುವ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಸಂಘಟನೆಗೆ ಮತ್ತಷ್ಟು ವೇಗ ನೀಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಪಕ್ಷಕ್ಕೆ ವಿಕಾಸಶೀಲ ಇನ್ಸಾನ್ ಪಕ್ಷಕ್ಕೆ ಮುಖೇಶ್ ಸಹಾನಿ ಅವರಿಗೆ ರಾಜ್ಯಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇಶ್ ಅವರಿಗೆ, ಅಶೋಕ್ ಕೋಲಿ ಅವರಿಗೆ, ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.